ಈಗಾಗಲೇ ರಾಮಲಿಂಗ ರೆಡ್ಡಿಯವರು ಮತ್ತು ಶ್ರೀನಿವಾಸ್ ಅವರು, ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನ ಮತ್ತೆ KSRTC ಮತ್ತು ಇತರ ಕಾರ್ಪೊರೇಷನ್ಗಳು, 4 ಕಾರ್ಪೊರೇಷನ್ಗಳು ಈ ರಾಜ್ಯದ ಜನರಿಗೆ ಬಸ್ಸು ಸೇವೆಗಳನ್ನು ಒದಗಿಸ್ಕೊಡ್ತಕ್ಕಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೆ ಅವುಗಳನ್ನೆಲ್ಲ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಕಳೆದ 4 ವರ್ಷಗಳಿಂದ ಹೊಸ ಬಸ್ಸುಗಳನ್ನ ಸೇರ್ಪಡೆ ಮಾಡಿರಲಿಲ್ಲ. ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ಕೆಲವು ಬಸ್ಸುಗಳನ್ನ 3800 ಬಸ್ಸುಗಳು ಸ್ಥಗಿತಗೊಳಿಸ್ಬಿಟ್ಟು ನಿಲ್ಲಿಸ್ಬಿಟ್ರು. ಹಾಗಾಗಿ ಸಾರ್ವಜನಿಕರಿಗೆ, ರಸ್ತೆ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಿದ್ದವರಿಗೆ ಬಹಳ ತೊಂದರೆ ಆಯಿತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5800 ಬಸ್ಸುಗಳನ್ನು ಸೇರ್ಪಡೆ ಮಾಡ್ತಾ ಇದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಕನಿಷ್ಠ 5000 ಕೂಡ ನಾವು ಸೇರ್ಪಡೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸದಿಂದ ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಈ ರಾಜ್ಯದ ಜನರಿಗೆ ಸುರಕ್ಷಿತವಾದಂಥ ಪ್ರಯಾಣ ಮಾಡಲಿಕ್ಕೆ ಮತ್ತು ಸರಾಗವಾಗಿ ಪ್ರಯಾಣ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು, ಅನುಕೂಲಗಳನ್ನು ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಾವು ಚುನಾವಣಾ ಪೂರ್ವದಲ್ಲಿ ಮಹಿಳಾ ಸಬಲೀಕರಣಕ್ಕೋಸ್ಕರ KSRTC ಮತ್ತು ಇತರ ಕಾರ್ಪೊರೇಷನ್ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದರು. ನಾವು ಅಧಿಕಾರಕ್ಕೆ ಬಂದು ಮೇ 20ನೇ ತಾರೀಕು, ಜೂನ್ 11ನೇ ತಾರೀಕಿಗೆ ಇದೇ ಜಾಗದಲ್ಲಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡಾಗ ಅದನ್ನ ಗ್ಯಾರಂಟಿ ಅಂತ ಕರಿತೀವಿ. ಆ ಗ್ಯಾರಂಟಿಯನ್ನ ಜಾರಿಗೆ ತಗೊಂಡಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ 146 ಕೋಟಿ 146 ಕೋಟಿ ಮಹಿಳೆಯರು, ಶಾಲಾ ವಿದ್ಯಾರ್ಥಿನಿಯರು ಪ್ರಯಾಣ ಮಾಡಿದ್ದಾರೆ. 146 ಕೋಟಿ. ಈಗ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. 146 ಕೋಟಿ ಮಹಿಳೆಯರು ಫ್ರೀಯಾಗಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಅಂತಂದ್ರೆ ಅವರು ಟಿಕೆಟ್ ತಗೊಳ್ಬೇಕಾಗಿದ್ದಂತ ಹಣ ಉಳಿತಾಯ ಆಗಿಲ್ವಾ? ಕೋಟಿಗಟ್ಟಲೆ ಹಣ ಉಳಿತಾಯ ಆಗಿದೆ. ಈ ಉಳಿತಾಯ ಆದಂತ ಹಣ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಲಿಕ್ಕೆ ಅವ್ರಿಗೆ ಕೈಗೆ ದುಡ್ಡು ಸಿಕ್ತಲ್ಲ. ನಾವೇನ್ ಹೇಳಿದ್ದು, ಇವತ್ತು ಬೆಲೆ ಏರಿಕೆ ಆಗಿದೆ, ಹಣದುಬ್ಬರ ಆಗಿದೆ,
ನಿರುದ್ಯೋಗದ ಸಮಸ್ಯೆ ತಾಂಡಾಡ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಕೊಂಡುಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡುತ್ತೇವೆ, ಅದರರ್ಥ ಯಾರು ಬಡವರಿದ್ದಾರೆ, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಹಿಂದೆ ಯಾವಾಗಲೂ ಮಾಡಿದ್ರ? ಯಾವ್ದಾದ್ರು ಸರ್ಕಾರ ಮಾಡಿದ್ರ? ಏನ್ರಮ್ಮ ಮಾಡಿದ್ದ? ಈ ಕೈ ಅಲ್ಲಾಡಿಸ್ತಿಲ್ಲ ಇವರು ಹೆಣ್ಮಕ್ಳು. ಯಾವಾಗಲೂ ಮಾಡಿರಲಿಲ್ಲ. ಇವತ್ತು ಮಹಿಳಾ ಯಜಮಾನಿಗೆ 1,17,00,000 ಮಹಿಳೆಯರಿಗೆ 1,17,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವಾಗಲೂ ಇತ್ತ? 2,000 ರೂಪಾಯಿ 1,17,00,000 ಮಹಿಳಾ ಯಜಮಾನಿಯರಿಗೆ ಯಾವಾಗಲೂ ಕೂಡ ಇರಲಿಲ್ಲ. ಮತ್ತೆ ಹೆಣ್ಮಕ್ಳ ಸಬಲೀಕರಣ ಆಗಲ್ವಾ? ಆಗ್ತದ ಇಲ್ಲ? ಮತ್ತೆ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕ ಬೇಡ? ಯಾರ ಮಾತು ಕೇಳಕ್ ಹೋಗ್ಬಿಡಿ. ಬಿಜೆಪಿ ಅವರು ಇದಾರಲ್ಲ, ಬರೀ ಸುಳ್ಳು ಹೇಳ್ಕ ತಿರ್ಗಾಡ್ತಾ ಇದ್ದಾರೆ, ಬರೀ ಸುಳ್ಳೆ. ಈ ಗ್ಯಾರಂಟಿಗಳೆಲ್ಲ ಜಾರಿ ಮಾಡ್ತಾರೆ. ಒಂದ್ ಕಾಲದಲ್ಲಿ ಹೇಳಿದ್ರು ಗ್ಯಾರಂಟಿಗಳೆಲ್ಲ ಜಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ವೇಳೆ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಆಮೇಲೆ ಹೇಳಕ್ ಶುರು ಮಾಡಿದ್ರು. ಜಾರಿ ಮಾಡಿದ ಮೇಲೆ ಇಲ್ಲ, ಈ ವರ್ಷ ಮಾಡ್ತಾರೆ, ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನೋಡಿ ಹೆಂಗೆ ಸುಳ್ಳು ಹೇಳ್ತಾರೆ ಇವರು. ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಆರ್ಥಿಕ ದಿವಾಳಿ ಆಗ್ತದೆ ಅಂತೇಳಿ. ಈಗ ಮೋದಿ ಗ್ಯಾರಂಟಿ, ನಮ್ಮ ಗ್ಯಾರಂಟಿ ಕಾಪಿ ಮಾಡಿಬಿಟ್ಟವರು. ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದು. ಈ ಗ್ಯಾರಂಟಿಗಳು ಯಾಕೆ ಕೊಡ್ಲಿಲ್ಲ? ಮಿಸ್ಟರ್ ನರೇಂದ್ರ ಮೋದಿ ಜಿ, ಕ್ಯೂ ನೈ ದಿಯಾ? ಕೊಟ್ರ, ಗ್ಯಾರಂಟಿ ಕೊಟ್ರ. ಈಗ ನಾವು ಜಾರಿ ಮಾಡಿದ ಮೇಲೆ ಗ್ಯಾರಂಟಿಗಳನ್ನ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇದು ಬರೀ ಸುಳ್ಳು. ಅವರು ಹೇಳಿದಂತ ಒಂದು ಮಾತುಗಳನ್ನು ಕೂಡ ಜಾರಿ ಮಾಡಲಿಲ್ಲ. ಪ್ರತಿ ಕಪ್ಪಣ ವಿದೇಶದಲ್ಲಿದೆ, ಅದನ್ನ ತಗೊಂಡು ಪ್ರತಿ ಕುಟುಂಬಕ್ಕೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಟ್ಬಿಡ್ತೀವಿ ಅಂತಂದ್ರು. ಕೊಟ್ರ? ಕೊಟ್ರ? ಕೊಡ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತಂದ್ರು. ಮಾಡಿದ್ರ? ಮಾಡ್ಲಿಲ್ಲ. ಅಚ್ಚೇ ದಿನ ಈಗ ಅಂತಂದ್ರು. ಬಂತ? ಪೆಟ್ರೋಲು, ಡೀಸೆಲ್, ಗ್ಯಾಸು, ಗೊಬ್ಬರ ಅದರ ಬೆಲೆ ಎಷ್ಟಾಗಿದೆ ಈಗ? ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ. ಬಂತ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ. ಮಾಡಿದ್ರ? ನರೇಂದ್ರ ಮೋದಿಜಿ ಇವೆಲ್ಲ ಯಾಕೆ ಪ್ರಾಮಿಸ್ಗಳು ಮಾಡಿದ್ರೆ? ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ.
ಹಾಗಾದ್ರೆ ಕೊಡಿ, ಮಧ್ಯಪ್ರದೇಶದಲ್ಲಿ ಕೊಡಿ, ರಾಜಸ್ಥಾನದಲ್ಲಿ ಕೊಡಿ, ಗುಜರಾತ್ನಲ್ಲಿ ಕೊಡಿ, ಎಲ್ಲ ಕಡೆ ಕೊಡಿ. ಹಾಗಾದ್ರೆ ಫ್ರೀಯಾಗಿ ಬಸ್ಗಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಲಿ. ಅಲ್ಲೂ ಸರ್ಕಾರಿ ಬಸ್ಗಳಿದಾವಲ್ಲ, ಮಾಡ್ಲಿ ಕೊಡಿ. ಅಲ್ಲೂ 2,000 ರೂಪಾಯಿ ಕೊಡಿ ಮಹಿಳೆಯರಿಗೆ, ಯಜಮಾನಿಯರಿಗೆ. ಅದು ಕೊಡಕ್ಕಾಗಲ್ಲ. ನಾವು 5 kg ಅಕ್ಕಿ, 5 kg ಜೊತೆಗೆ 5 kg ಕೊಡ್ತೀವಿ, 170 ರೂಪಾಯಿ ಒಬ್ಬರಿಗೆ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 17 850 ರೂಪಾಯಿ, 850 ರೂಪಾಯಿ ಕೊಡ್ತೀವಿ. ನೀವ್ಯಾಕೆ ಕೊಡಲ್ಲ? ಯುವಕರಿಗೆ, ನಿರುದ್ಯೋಗಿ ಗ್ರಾಜುಯೇಟ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ನೀವ್ಯಾಕೆ ಕೊಡಿ? ಹಾಗಾದ್ರೆ ನಿಮ್ಮ ರಾಜ್ಯಗಳಲ್ಲಿ ಕೊಡಿ, ನಿಮ್ಮ ಸರ್ಕಾರ ಇರೋ ರಾಜ್ಯಗಳಲ್ಲಿ ಕೊಡಿ. ಯಾಕೆ ಕೊಡಲ್ಲ? ಮತ್ತೆ ಮೋದಿ ಗ್ಯಾರಂಟಿ ಅಂತ ಏನು? ಯಾವ್ದು ಗ್ಯಾರಂಟಿ? ಮೋದಿ ಗ್ಯಾರಂಟಿ ಯಾವುದು ಇಲ್ಲ. ನಾವು ಇದನ್ನ ಇವತ್ತು 146 ಕೋಟಿ ಮಹಿಳೆಯರಿಗೆ ಇವೆಲ್ಲ ದುಡ್ಡು ಉಳಿತಾಯ ಆಗಿದೆಯಲ್ವಾ? ಪ್ರತಿ ತಿಂಗಳು ಪ್ರತಿ ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ. 4 ರಿಂದ 5 ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ. ಈ 4 ರಿಂದ 5 ಸಾವಿರ ರೂಪಾಯಿ ಉಳಿದ್ರೆ ಅವ್ರ ಕೈಗೆ ಬಂತಲ್ಲ ದುಡ್ಡು, ಮತ್ತೆ ಅವ್ರು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಲ್ಲ. ಅವ್ರು ಬೇರೆ ಬಿಸ್ನೆಸ್, ಅವರಿಗೆ ಬೇರೆ ಬಾಬ್ಗಳಿಗೆ ಹಣ ಖರ್ಚು ಮಾಡ್ಲಿಕ್ಕೆ ದುಡ್ಡು ಸಿಕ್ತಲ್ಲ. ಇದನ್ನ ನಾವು ಮಾಡಿದೀವಿ. ಅದು ಬಿಟ್ಟಿ ಭಾಗ್ಯ. ಎಷ್ಟು ಎಷ್ಟು ಕೀಳುಮಟ್ಟದಲ್ಲಿ ಮಾತನಾಡ್ತಾರೆ. ಬಿಟ್ಟಿ ಭಾಗ್ಯಗಳು 4 ರಿಂದ 5 ಸಾವಿರ ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯ. ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನ? ಇವತ್ತು 7 ಕೋಟಿ ಜನಸಂಖ್ಯೆಯಲ್ಲಿ 4.25 ಕೋಟಿ ಜನರಿಗೆ ಇವೆಲ್ಲ ಸಿಗ್ತಾ ಇದ್ದಾವೆ. ಈ ಎಲ್ಲ ಬೆನಿಫಿಟ್ಸ್ಗಳು 4.25 ಕೋಟಿ ಜನರಿಗೆ. ಮಿಸ್ಟರ್ ನರೇಂದ್ರ ಮೋದಿಜಿ, ಬಿಜೆಪಿಯವರೇ, ನಿಮ್ಗೆ ಕಣ್ ಕಾಣ್ತದೋ ಇಲ್ವೋ? ನಿಮ್ಗೆ ಜ್ಞಾನ ಇದೆಯಾ ಇಲ್ವೋ? ನಿಮ್ಗೆ ಈ ಪ್ರಶ್ನೆಯನ್ನ ಕೇಳಬೇಕ ಬೇಡ? ಜನಗಳಿಗೆ ಯಾಕೆ ಸುಳ್ಳು ಹೇಳ್ತೀರಿ? ಅವರ ಸುಳ್ಳುಗಳಿಗೆ ಯಾವತ್ತೂ ಕೂಡ ನೀವು ದಾರಿ ತಪ್ಪಲ್ಲ ಅಂತಕ್ಕಂಥ ನಂಬಿಕೆ ನನಗಿದೆ. ಇದೆ ತಾನೇ? ಇಟ್ಕೋಬಹುದಲ್ಲ ನಂಬಿಕೆನ? ಇಟ್ಕೋಬಹುದಲ್ಲ? ಆ ನಂಬಿಕೆ ನನಗಿದೆ. ಇವ್ರ ಸುಳ್ಳುಗಳಿಗೆ ದಾರಿ ತಪ್ಪಲ್ಲ ಅಂತಕ್ಕಂಥದ್ದಿದೆ. ಅದರಿಂದ ಇವತ್ತು ಈ ಮಹಿಳೆಯರಿಗೆ ನಾವು ಕೊಟ್ಟಿದೀವಲ್ಲ, ಫ್ರೀಯಾಗಿ ಓಡಾಡಿದಾರಲ್ಲ, ಇದಕ್ಕೆ ಒಟ್ಟು ಹಣ ಸರ್ಕಾರದಿಂದ KSRTC ಕೊಟ್ಟಿರ್ತಕ್ಕಂಥದ್ದು, ರಸ್ತೆ ಸಾರಿಗೆ ಸಂಸ್ಥೆ ಕೊಟ್ಟಿರ್ತಕ್ಕಂಥದ್ದು 4,530 ಕೋಟಿ. 4,530 ಕೋಟಿ ಕೊಟ್ಟಿದ್ದೀವಿ. ಅಷ್ಟು ಹಣ ಹೆಣ್ಮಕ್ಳಿಗೆ ಹೋಗಿದೆ. ಹೌದಲ್ಲ? ಹಾ. ಆಮೇಲೆ ಈ KSRTC ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ವಿಮೆ 1 ಕೋಟಿ ಮಾಡ್ಕೊಟ್ಟಿದ್ದೀವಿ. ಆಮೇಲೆ ಏನಾದ್ರು ಅವರು ಉದ್ಯೋಗದಲ್ಲಿರುವಾಗ ಪ್ರಾಣ ಕಳ್ಕೊಂಡ್ರೆ ಅಂತವ್ರಿಗೆ 3 ಲಕ್ಷದಿಂದ 10 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸಗಳು. 3 ಲಕ್ಷದಿಂದ 10 ಲಕ್ಷ ಹಿಂದೆ ಮಾಡಿದ್ರೆ ಯಾಕೆ ಮಾಡಕ್ಕೆ ಅಧಿಕಾರ ಇತ್ತಲ್ಲ ಇವರಿಗೆ? ನನಗೆ ಆ ತಾಕತ್ತಿನ ಪದ ಬಸವರಾಜ ಬೊಮ್ಮಾಯಿ ಮಾತ್ರ ಉಪಯೋಗ. ತಾಕತ್ತಿದೆಯಾ ದಮ್ಮಿದೆಯಾ? ತಾಕತ್ತಿದೆಯಾ ದಮ್ಮಿದೆಯಾ? ತಾಕತ್ತು ದಮ್ಮೋದು ಏನದು? ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ತಾಕತ್ತೆಲ್ಲ ದಮ್ಮಲ್ಲ. ರಾಜಕೀಯ ಇಚ್ಛಾಶಕ್ತಿ ಮತ್ತು ಬಡವರ ಬಗ್ಗೆ ಕಾಳಜಿ ಮತ್ತು ಬದ್ಧತೆ ಇದ್ದಾಗ ಮಾತ್ರ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಹತ್ರ ತಾಕತ್ತು ದಮ್ಮು ಅವರು ಬಿಜೆಪಿಯವರು
ನಮ್ದು ಬಡವರ ಬಗ್ಗೆ ಬದ್ಧತೆ, ಬಡವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥದ್ದು ಕಾಂಗ್ರೆಸ್ನ ಬದ್ಧತೆ. ಈ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ 100 ಬಸ್ಸುಗಳು ಸ್ವಲ್ಪ ಸುಧಾರಣೆ ಮಾಡಿದ್ದಾರೆ. ಈಗೆಲ್ಲ ಮುಖ್ಯಮಂತ್ರಿ ಸಾಹೇಬರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ. ಆಯ್ತು ಬಿಡಪ್ಪ ತಮ್ಮ. ಇದು 30 ವರ್ಷದಿಂದ ಸಾರಿಗೆ ಸಂಸ್ಥೆಯಲ್ಲಿ ಚುನಾವಣೆ ಆಗಿಲ್ಲ ಕಾರ್ಮಿಕ ಸಂಘಗಳಿಗೆ. ಆಯ್ತು ಮಾಡೋಣ ಬಿಡು, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಮಾಡೋಣ ಬಿಡು ತಮ್ಮ. ಮಾಡ್ತಕ್ಕಂಥ ಆಯ್ತು ಬಿಡಯ್ಯ ಈ ಸರಿ. ಪೊಲೀಸ್ನವ್ರು ಬಿಡ್ರಿ ಓಲಿ ಅವ್ರಿಗೆ. ಆಯ್ತು ಆಯ್ತು ಮಾಡೋಣ. 2014 ಜಾರಿಯಾಗಿಲ್ಲ. ಆಡಳಿತ ಆರ್ಥಿಕ ವಿರೋಧ ನೀತಿನ ಅನುಸರಿಸ್ತಾ ಇದೆ. ಆಮೇಲೆ ನಡಿಯ ಕರ್ಕೊಂಡವ್ರಿ. ಆಯ್ತು ಆಯ್ತು ಬಿಡ್ತಾವೆ. ಸುಮ್ನೆ ಕರ್ಕೊಂಡವ್ರಿ. ಅದರಿಂದ ಅವ್ನು ಹೇಳೋದ್ರಲ್ಲೂ ಕೂಡ ಸತ್ಯ ಇದೆ. ಇವೆಲ್ಲವನ್ನು ಕೂಡ ಚುನಾವಣೆ ಆದ ನಂತರ ನಾವು ಗಮನ ಹರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ 100 ಬಸ್ಸುಗಳನ್ನ ಬಿಡುಗಡೆ ಮಾಡ್ತಕ್ಕಂಥ, ಲೋಕಾರ್ಪಣೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತು ಇತರ ಎಲ್ಲ KSRTC, ನಾನು ಸ್ವಲ್ಪ ದಿನ ಮಂತ್ರಿಯಾಗಿದ್ದೆ, ಇದಕ್ಕೆ 7 ತಿಂಗಳಾಗಿದ್ದೆ. ಸೊ ಹಾಗಾಗಿ ನಾನು ಸ್ವಲ್ಪ ಗೊತ್ತಿದೆ KSRTC ಬಗ್ಗೆ. ನಾನು 2097-98ರಲ್ಲಿ ಮಂತ್ರಿಯಾಗಿದೆ ಸ್ವಲ್ಪ. ಸೊ ಎನಿವೆ KSRTC ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.